ಬೇಡ ಸ್ವಲ್ಪ ತಡೆದುಕೊಳ್ಳಲು ಹಮ್ಮಿಕೊಳ್ಳಲು ಸಾಕು ನನಗೆ ಗೊತ್ತು ನಿನ್ನ ಲೈಫ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಬಂದು ಸಂಡೇ ಆಗಿರೋದ್ರಿಂದ ಮನೇಲಿ ಫುಲ್ಲು ಬೋರ್ ಆಗ್ತಾಯಿದೆ. ಅದಕ್ಕೆ ಎಲ್ಲಾದರೂ ಆಚೆ ಒಂದು ರೈಡ್ ಹೋಗಿ ಬರೋಣ ಅಂತ. ಎಲ್ಲಿ ಅಂದರೆ ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರ್ಸೆ ನಡೀತಾ ಇದೆ. ಅಲ್ಲಿಗೆ ಹೋಗಿ ಕಡಲೆಕಾಯಿ ಪರ್ಸೆ ನೋಡಿಕೊಂಡು ಆಮೇಲೆ ಇನ್ನೊಂದು ಫೇಮಸ್ ಐಸ್ ಕ್ರೀಮ್ ಶಾಪ್ ತೋರಿಸ್ತೀನಿ ನಿಮಗೆ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಅಂತ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಸ್ನೇಹಿತರು ನಮ್ಮ RX ಬಿಟ್ಟು ನಮ್ಮ ರಾಣಿನ ಎತ್ಕೊಂಡು ಹೋಗ್ತಾ ಇದೀರಿ. ನನ್ನ ಜೊತೆ ಇವತ್ತು ಶಾಮು ಬರ್ತಾವನಿ, ನಾನು ಒಬ್ನೇ ಹೋಗ್ತಿಲ್ಲ. ಸೊ ಲೆಟ್ಸ್ ಗೋ. ಇವಾಗ ನಾವು ಹೋಗ್ತಿರೋದು ರಾಮಯ್ಯ ಕಡೆ. ಅಲ್ಲೇ ನಿಂತವನೇ ನೋಡಿ ನಮ್ಮ ಶಾಮನ್. ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಡು ಮಸ್ತಾಗಿ ರೆಡಿ ಆಗಿದ್ದ ಮದುವೆಗೆ. ಆನಲ್ಲೇ ಐತೆ. ನೀವು ಬರ್ತಾ ಇದೀರಾ ಯೂಟ್ಯೂಬ್ ಅಲ್ಲಿ? ಎಲ್ಲ ರೆಕಾರ್ಡ್ ಆಗಿದೆ. ನಾಳೆ ಬರುತ್ತೆ ನೋಡಿ ಯೂಟ್ಯೂಬ್ ಅಲ್ಲಿ. ಅಯ್ಯೋ ಇಲ್ಲ ನೋಡಿ. ಸ್ನೇಹಿತರೆ, ಅಣ್ಣ ಫುಲ್ಲು ಗಾಬರಿ ಆಗ್ಬಿಟ್ಟಿದ್ರು. ಚೀಟಿಂಗ್ ಗಿಟಿಂಗ್ ಮಾಡ್ತಿದ್ದೀರಿ ಅಂತ ಹಾಕ್ಬಿಟ್ಟಿ ಆ ವಿಡಿಯೋನ ಆಮೇಲೆ ಅಂತ. ಇಲ್ಲ ನಾನ್ ತಂದೆ. ಸ್ನೇಹಿತರೆ, ಫುಲ್ ಟ್ರಾಫಿಕ್. ಇವಾಗ ನಾವು ರಾಮಯ್ಯ ಫ್ರಂಟ್ ಗೇಟ್ ಹತ್ರ ಬಂದಿದ್ದೀರಿ. ರಾಮಯ್ಯ ಬ್ಯಾಕ್ ಗೇಟ್ಗೆ ಹೋಗ್ಬೇಕು, ಐಸ್ ಕ್ರೀಮ್ ಅಂಗಡಿಗೆ. ಸ್ನೇಹಿತರೆ, ಸೀರಿಯಸ್ ಆಗಿ ಐಸ್ ಕ್ರೀಮ್ ಅಂಗಡಿ ಹೇಳ್ಬೇಕಂದ್ರೆ ಸಖತ್ತಾಗೈತೆ. ಟೇಸ್ಟ್ ಹೇಗಿರುತ್ತೆ ಅಂದ್ರೆ, ನೀವು ತಿಂದ್ರೆ ಸೇಮ್ ಇವಾಗ ಯಾವ್ದಾದ್ರು ಒಂದು ಆರೆಂಜ್ ಫ್ಲೇವರ್ ತಗೊಂಡ್ರಿ ಅಂದ್ರೆ ಸೇಮ್ ಆರೆಂಜ್ ಫ್ರೂಟ್ ನ ತಿನ್ನೋ ತರಾನೇ ಇರುತ್ತೆ. ಆ ತರ ಇರುತ್ತೆ. ನ್ಯಾಚುರಲ್ ಅದು. ಹೋಮ್ ಮೇಡ್ ಐಸ್ ಕ್ರೀಮ್ಸ್ ನ ಅವರು ಸೇಲ್ ಮಾಡ್ತಿರೋದು. ಆಂಟಿ ಫುಲ್ ಖುಷಿ ಪಡ್ತಾರೆ. ನೀವು ಬ್ಲಾಗ್ ಅಲ್ಲಿ ಬರ್ತೀರಾ ಆಂಟಿ? ಬ್ಲಾಗ್ ನೋಡ್ಬೇಕು. ಇಲ್ಲಿ ಫೇಮಸ್ ರೋಲ್ಸ್ ಐತೆ ಸ್ನೇಹಿತರೆ, ಸುಲ್ತಾನ್ ರೋಲ್ಸ್ ಅಂತ. ಅದೇ ಅಷ್ಟೊಂದೇನು ಫೇಮಸ್ ಇಲ್ಲ, ಪರವಾಗಿಲ್ಲ. ಟೇಸ್ಟ್ ಓಕೆ ಆಗೈತೆ. ನಾವು ಕಾಲೇಜಲ್ಲಿ ಇರುವಾಗ ಇಲ್ಲೇ ಒಂದು ಸುತ್ತಾಡ್ತಾ ಇದ್ದೀವಿ. ರಾಮಯ್ಯ ಕಾಲೇಜ್ ಅಲ್ಲ, ನಾನು ಬೇರೆ ಕಾಲೇಜ್. ಮಾಲಿಕ್ ಬಸ್ ಬಹುತ್ ಹೋ ಗಯಾ. ಓ ಅಣ್ಣ ಫುಲ್ ದೋಸೆ ಬಂದ್ಬಿಟ್ಟು ಅಂದ್ರೆ ಸ್ನೇಹಿತರೆ ಹೋಯ್ತು ನೋಡಿ. ಇದೆ ಸುಲ್ತಾನ್ ರೋಲ್ಸ್. ಬಂದು ಟೇಸ್ಟ್ ಮಾಡಿ ನೀವು, ಚೆನ್ನಾಗಿರುತ್ತೆ. ಆಗ ನೋಡಿದ್ರೆ ಅಲ್ಲಿ ಮುಂದೆ ರೈಟ್ ಕಾಣಿಸ್ತಿದ್ದಲ್ಲ, ಆ ರೈಟ್ ಹೋದ್ರೇನೆ ಐಸ್ ಕ್ರೀಮ್ ಶಾಪ್ ಬರೋದು. ಲಿಕ್ಕೀಸ್ ಐಸ್ ಕ್ರೀಮ್ ಅಂತ ಆ ಶಾಪ್ ಹೆಸರು. ನೀವೇನ್ ಟೆನ್ಷನ್ ತಗೊಂಬೇಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೇನೆ, ಚೆಕ್ ಮಾಡ್ಕೊಬೋದು. ಇದು ಐಸ್ ಕ್ರೀಮ್ ಶಾಪ್. ಸ್ನೇಹಿತರೆ, ಇವ್ರು ಬಂದ್ಬಿಟ್ಟು ಲಿಕ್ಕೀಸ್ ಅಲ್ಲಿ ಕೆಲಸ ಮಾಡ್ತಿರೋರು. ಬನ್ನಿ ಇವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಶನ್ ತಗೋಣ ಲಿಕ್ಕೀಸ್ ಬಗ್ಗೆ. ಸರ್, ನಿಮ್ಮ ಹೆಸರು ಸರ್? ಸಲ್ಮಾನ್ ಸರ್. ಸಲ್ಮಾನ್ ಅಂತ. ಆಮೇಲೆ ಇಲ್ಲಿ ಬ್ರಾಂಚ್ ಯಾವಾಗ ಸ್ಟಾರ್ಟ್ ಆಗಿದ್ದು ರಾಮಯ್ಯಲ್ಲಿ? 1.5 year ಆಯ್ತು ಸರ್. ಇದ್ರ ಟೋಟಲ್ ಬ್ರಾಂಚಸ್ ಎಷ್ಟೈತೆ? 36 ಬ್ರಾಂಚ್ ಇದೆ. 36 ಬ್ರಾಂಚಸ್. 36 ಬ್ರಾಂಚ್ ಇದೆ. ಒಂದು ಹಾಸನದಲ್ಲಿ ಆಗಿದೆ. ಓಕೆ. ಮತ್ತೆ ಇನ್ನೊಂದು ಅಂತಂದ್ರೆ ಈ ಕಡೆ ಶಿವಮೊಗ್ಗ ಸೈಡ್ ಆಗಿದೆ. ಮತ್ತೆ ಇನ್ನೂ ಬ್ರಾಂಚ್ ಅಂತಂದ್ರೆ ಈ ಕಡೆ ಹೈದರಾಬಾದ್ ಸೈಡಲ್ಲೂ ಆಗಿದೆ. ಹೈದರಾಬಾದ್ ಆ ಕಡೆ ಒಂದು 4 ಬ್ರಾಂಚ್ ಎಲ್ಲ ಆಗಿದೆ. ಇದು ಸ್ಟಾರ್ಟ್ ಮಾಡೋರು ಇನ್ನೊಬ್ರು, ನಾವು ಕೆಲಸ ಮಾಡೋರು. ಅದು ಮತ್ತೆ ಅದರಲ್ಲಿ ಫ್ಲೇವರ್ಸ್ ಅಂತಂದ್ರೆ 26 ಫ್ಲೇವರ್ಸ್ ಇದೆ ಸರ್. 26 ಫ್ಲೇವರ್ಸ್ ಇದೆ.
ಇನ್ನು ಬರಕ್ಕೆ ಫ್ಲವರ್ಸ್ ಅಲ್ಲಿ ಸುಮಾರು ಇದೆ, ನೀವು ನೋಡಿದ್ರಲ್ಲ ಅಲ್ಲಿ ಎಲ್ಲ ಹಾ. flowers ಎಲ್ಲ ಇದಿದೆ, ಎಲ್ಲ ಪ್ಯೂರ್ ನ್ಯಾಚುರಲ್ ಬೇರೆ ಯಾವ್ದಿಲ್ಲ. ನೀವೇ ಓನ್ ಫ್ರೂಟ್ಸ್ ಅಲ್ಲಿ ಮಾಡೋದು, ಓನ್ ಆಗಿ ಇದು ಮಾಡ್ತಿರೋದು. ಇನ್ನೊಬ್ರು ಅವ್ರು ಮಾಡ್ಬಿಟ್ಟು ನಾವು ಈ ತರ ಸೇಲ್ ಮಾಡೋದು ಅಷ್ಟೇ. ನೋಡಿದ್ರೆ ಸ್ನೇಹಿತರೆ, ಇವರೇ ಬಂದ್ಬಿಟ್ಟು ನ್ಯಾಚುರಲ್ ಫ್ರೂಟ್ಸ್ ಇಂದ ಮಾಡೋದು. ಏನಂದ್ರೆ ನೀವು ಸೇಮ್ ಟೇಸ್ಟ್ ಮಾಡಿದ್ರೆ ಸೇಮ್ ನಾರ್ಮಲ್ ನೀವೇನು ಇವಾಗ ಆರೆಂಜ್ ಫ್ಲೇವರ್ ಟೇಸ್ಟ್ ಮಾಡಿದ್ರೆ ಸೇಮ್ ಆರೆಂಜ್ ಫ್ರೂಟ್ ತಿನ್ನೋ ಥರ ಇರುತ್ತೆ. ಆಮೇಲೆ ಇಲ್ಲಿ ಎಷ್ಟೊಂದು ಇದೆ, ಗ್ರೇಪ್ ಫ್ಲೇವರ್ ಐತೆ, ಗ್ರೀನ್ ಆಪಲ್ ಫ್ಲೇವರ್ ಇದೆ. ಸೇಮ್ ಇವಾಗ ನೋಡಿ ಯಾವ್ಯಾವ ಫ್ಲೇವರ್ಸ್ ಐತೋ ನೀವು ಏನೇನು ತಿಂತಿರೋ ಸೇಮ್ ಎಲ್ಲ ಅದೇ ಥರ ಇರುತ್ತೆ. ಬನ್ನಿ ನೀವು ಟೇಸ್ಟ್ ಮಾಡಿ ಇವಾಗ. ಸರ್ ಆಮೇಲೆ ಇಲ್ಲಿ ನಿಮ್ಮ ಪ್ರಕಾರ ಫಾಸ್ಟ್ ಮೂವಿಂಗ್ ಯಾವುದು ತುಂಬಾ ಇಲ್ಲಿರೋದು ಅಂತಂದ್ರೆ ಬ್ಲೂಬೆರಿ ಒಳ್ಳೆ ಮೂವಿಂಗ್ ಇದೆ, ಲೋಟಸ್ ಬಿಸ್ಕಾಫ್ ಮತ್ತೆ ರೋಸ್ಟೆಡ್ ಕ್ಯಾಶ್ಯೂ ಇದೆ. ಓಕೆ. ಆಮೇಲೆ ಇದರಲ್ಲಿ ಏಸಲ್ ನೆಟ್ ಇದೆ, ಫ್ರೂಟ್ ನೆಟ್ ಇದೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಮೈಂಡ್ ಮೂವಿಂಗ್ ಅದು ಲೋಟಸ್ ಬಿಸ್ಕಾಫ್ ಚೆನ್ನಾಗಿದೆ, ಟೆಂಡರ್ ಕೋಕೋನಟ್. ಇವಾಗ ನಾವು ತಿನ್ಬೇಕಂದ್ರೆ ನೀವು ನಮಗೆ ಯಾವ್ದು ಪ್ರಿಫರ್ ಮಾಡ್ತೀರಿ ಅವ್ರು ತಿನ್ನಿ ಅಂತ? ಸರ್ ನೀವು ಯಾವ್ದು ಅದಕ್ಕೆ ಹೇಳ್ಬಿಟ್ಟು ನಾನು ಕೊಡ್ತೀನಿ ಸರ್. ಈಗ ಅದು ಯಾವ್ದಿಲ್ಲ. ಇಲ್ಲ ನಿಮ್ಮ ಪ್ರಕಾರ ಯಾವ್ದು ಚೆನ್ನಾಗಿರೋದು ಅದನ್ನು ಒಂದು ಕೊಡಿ, ನಾನು ಟೇಸ್ಟ್ ಮಾಡಿ. ಒಂದು ಸ್ಪ್ಯಾನಿಷ್ ಡಿಲೈಟ್ ಚೆನ್ನಾಗಿರೋದು ಸ್ಪ್ಯಾನಿಷ್, ಮತ್ತೆ ಅದು ಬಿಟ್ಟರೆ ಇನ್ನೊಂದು ಲೋಟಸ್ ಬಿಸ್ಕಾಫ್. ಓಕೆ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಸ್ಪ್ಯಾನಿಷ್ ನಟ್ಸ್ ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇದ್ರೊಳಗಡೆ ಫುಲ್ ನಟ್ಸ್ ಫ್ಲೇವರ್ ಮಾತ್ರ ಸಿಗುತ್ತೆ ನಿಮಗೆ. ಸೇಮ್ ಇವಾಗ ನಾರ್ಮಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ತಿಂತೀರೋ ಸೇಮ್ ಇದ್ರ ತಿಂದ್ರು ಅದೇ ಟೇಸ್ಟ್ ಇರುತ್ತೆ. ಆಮೇಲೆ ಇದ್ರೊಳಗಡೆ ನಿಮಗೆ ನಟ್ಸ್ ಹಾಕೋರೆ. ನಾನು ಸೀರಿಯಸ್ ಆಗಿ ನಿಮ್ಗೆ ಪ್ರಿಫರ್ ಮಾಡ್ತೀನಿ, ಈ ಪ್ಲೇಸ್ ಇಸ್ ದ ಬೆಸ್ಟ್ ಐಸ್ ಕ್ರೀಮ್ ಸ್ಪಾಟ್ ಅಂತ. ನಿಮ್ಗೆ ಏನಾದರೂ ಈವ್ನಿಂಗ್ಸ್ ಅಲ್ಲಿ ಬಂದು ಚಿಲ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಒಂದು ಐಸ್ ಕ್ರೀಮ್ ತಗೊಳ್ಳಿ, ಆರಾಮಾಗಿ ಚಿಲ್ ಔಟ್ ಮಾಡಿ. ದ ಬೆಸ್ಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಪ್ಲೀಸ್ ಇಲ್ಲಿ ಬಂದ್ಬಿಟ್ಟು ಟ್ರೈ ಮಾಡಿ. ಸ್ನೇಹಿತರೆ, ಸ್ಯಾಮ್ ಬಂದ್ಬಿಟ್ಟು ಇವಾಗ ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ತಿಂತಾನೆ. ಹೆಂಗಾಯ್ತು ಟೇಸ್ಟು? ತುಂಬ ಚೆನ್ನಾಗಿದೆ, ಎಲ್ಲ ಒಂದು ಟ್ರೈ ಮಾಡಿ. ಮತ್ತು ಈ ಐಸ್ ಕ್ರೀಮ್ ತಿಂತಿದ್ರೆ ಸೇಮ್ ನಾನು ಕೊಕೊನಟ್ ನಾರ್ಮಲಾಗಿ ಕುಡಿತೀವಿ ಹೊರಗಡೆ ಅದೇ ಫ್ಲೇವರ್ ಇದೆ. ಮತ್ತು ಕೊಕೊನಟ್ ಒಳಗಡೆ ಬರುತ್ತಲ್ಲ ಕಾಯಿ ಫ್ಲೇವರ್ ಆಗಲಿ ಆ ಟೇಸ್ಟ್ ಸೇಮ್ ಹಾಗೇ ಇದೆ. ಸ್ನೇಹಿತರೆ, ಇವಾಗ ಶಾಮು ಹೋಗಿ ಕಬಾಬ್ ಅಲ್ಲಿ ಕಬಾಬ್ ತಿಂದ. ಇವಾಗ ಮಲ್ಲೇಶ್ವರಂ ಕಡೆಗೆ ಹೊರಡ್ತಿದೀವಿ. ಕಬಾಬ್ ಅಂದ್ರೆ ತುಂಬಾ ಜಾಸ್ತಿ ಕ್ವಾಂಟಿಟಿನ ಕೊಟ್ಟು ಸ್ನೇಹಿತರೆ, 50 ರೂಪಾಯಿಗೆ ಅಷ್ಟು ಕಬಾಬು. ಇವಾಗ ನಾವು ಹೋಗ್ತಿರೋ ರೋಡ್ ಬಂದ್ಬಿಟ್ಟು ಮಲ್ಲೇಶ್ವರಂ 15th ಕ್ರಾಸ್ಗೆ. ಅಲ್ಲೇ ಕಡ್ಲೆಕಾಯಿ ಪರಿಸರ ಎಲ್ಲ ನಡೆಯೋದು. ಇವಾಗ ಮಲ್ಲೇಶ್ವರಂ 15 ಕ್ರಾಸ್ ಹೋಗ್ಬೇಕು. ಗಾಡಿ ನಿಲ್ಸಕ್ ಅಷ್ಟು ಜಾಗ ಹುಡುಕ್ಬೇಕು. ಅಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಇರಲ್ಲ, ಅದೆಲ್ಲ ಗಾಡಿ ನಿಲ್ಸೋದು. ಅಷ್ಟು ಗಾಡಿ ಹುಡ್ಕಕ್ ಜಾಗ ನೋಡಿ ಆಮೇಲೆ ಕಡ್ಲೆಕಾಯಿ ಪರಿಸರ ಒಂದು ರೌಂಡ್ ಹೊಡ್ಕೊಂಡು ಮನೆಗೆ ಹೋಗುವ. ಮಲ್ಲೇಶ್ವರಂಗೆ ಬಂದ್ರಿ, ಕಡ್ಲೆಕಾಯಿ ಪರಿಸೆಗೆ ಫುಲ್ ಟ್ರಾಫಿಕ್ ಐತೆ. ಗಾಡಿ ಪಾರ್ಕ್ ಮಾಡಕ್ಕೆ ಜಾಗ ಹುಡುಕ್ತಾ ಇದೀರಿ. ಪಾರ್ಕಿಂಗ್ ಎಲ್ಲೂ ಜಾಗ ಸಿಕ್ತಿಲ್ಲ. ಆಗಲ್ಲ, ಹಿಡಿತವ್ರಲ್ಲ ಒಳಗಡೆ ಹಾಕ್ಬಿಡೋಣ. ಅದು ಒಂದ್ ಜಾಗ ಸಿಕ್ತು, ಪಾರ್ಕಿಂಗ್ಗೆ ಒಳ್ಳೆ ಜಾಗನೇ ಸಿಕ್ಕೈತೆ. ಈ ತರ ಇದೆ ಎಂಟ್ರೆನ್ಸ್. ಕಡ್ಲೆಕಾಯಿ ಪರಿಸೆ 2024. ಸ್ನೇಹಿತರೆ, ಇವಾಗ ರೋಡ್ ಹೋಗ್ತಾ ಇದೀವಿ, ಬನ್ನಿ ನಿಮ್ಗೂ ತೋರಿಸ್ತೀವಿ ಏನೇನ್ ಐತೆ ಅಂತ. ಸ್ನೇಹಿತರೆ, ಇಲ್ಲಿ ನೋಡಿ ನಮ್ ಕರ್ನಾಟಕ ಫ್ಲಾಗ್ ಹೆಂಗ್ ಹಾಕವ್ರೆ. ಫುಲ್ಲು ನಿಮ್ ಬೆಂಗಳೂರಲ್ಲಿ ಏನೇನ್ ಸಿಗಲ್ವೋ ಇವಾಗೆಲ್ಲ ಏನೇನ್ ಬೇಕೋ ಎಲ್ಲ ಮಲ್ಲೇಶ್ವರಂ ಬಂದ್ರೆ ಎಲ್ಲ ಸಿಗುತ್ತೆ ನಿಮ್ಗೆ. ಟೋಟಲ್ 3 ದೇವಸ್ಥಾನ ಇದೆ ನೋಡಿ. ಇದು ನೋಡಿ ಕಾಡು ಮಲ್ಲೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ ಬಸವಣ್ಣನ ಫುಲ್ ಕಡ್ಲೆಕಾಯಲ್ಲೇ ಫುಲ್ ಡೆಕೋರೇಷನ್ ಮಾಡೋರೆ. ಆಮೇಲೆ ಇಲ್ಲಿ ಇನ್ನೊಂದು ದೇವಸ್ಥಾನ ಐತೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್. ಆಮೇಲೆ ಅಲ್ಲೊಂದು ದೇವಸ್ಥಾನ ಐತೆ ಸ್ನೇಹಿತರೆ. ಆದ್ರೆ ಈ ಬಸವಣ್ಣ ಅಂತೂ ಫುಲ್ ಸಖತ್ತಾಗಿ ಕಾಣಿಸ್ತಾ ಇದೆ.
ಸಾಮಾನ್ಯ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬರಕ್ ಹೋಗೋನೆ ದೇವಸ್ಥಾನ ನೋಡಿ ಅಪ್ಪ ಒಳಗಡೆ ನೋಡಿ ಫುಲ್ ರಶ್ ಐತೆ ನಮ್ ಶಾಮು ಎಲ್ಲ ಸಾಮ್ನೆ ಹುಡುಕ್ತಾ ಇದೀನಿ ಫುಲ್ ರಶ್ ಇದೆ ಸ್ನೇಹಿತರೆ ಇಲ್ಲೇನಿಲ್ಲ ಮತ್ತೆ ಅದೇ ಹುಡುಗಿರಿಗೆ ಬಂದ್ರೆ ಮಾತ್ರ ಒಳ್ಳೆ ಶಾಪಿಂಗ್ ಮಾಡ್ಬೋದು ಹುಡುಗರಿಗಂತೂ ಏನಿಲ್ಲ ಇಲ್ಲಿ ಬನ್ನಿ ತಿನ್ಕೊಳ್ಳಿ ಅನ್ಕೊಂಡು ಹೋಗ್ಬೇಕು ಅಷ್ಟೇ ಸ್ನೇಹಿತರೆ ಇಲ್ಲಿ ನೋಡಿ ಇವರು ಪೇಪರ್ ಬ್ಯಾಗ್ಸ್ ನ ಸೆಲ್ ಮಾಡ್ತಾರೆ ಇಲ್ಲಿ ಬರ್ತಾರೋ ಕಸ್ಟಮರ್ಸ್ ಹತ್ರ ಇದು ನಾರ್ಮಲ್ ಕವರ್ಸ್ ಎಲ್ಲ ತಗೊಂಡು ಪೇಪರ್ ಬ್ಯಾಗ್ಸ್ ನ ಕೊಡ್ತಾರ ಅವರು ಕವರ್ಸ್ ಎಲ್ಲ ಯೂಸ್ ಮಾಡಬೇಡಿ ಪೇಪರ್ ಬ್ಯಾಗ್ಸ್ ತಗೊಳ್ಳಿ ಅಂತ ತಗೊಂಡು ಅದು ಫೋರ್ಸ್ ಮಾಡಿ ಹೇಳ್ತವ್ರೆ ಅಲ್ಲಿ ಬರ್ತಾರೋ ಕಸ್ಟಮರ್ಸ್ ನೆಲ್ಲ ಸ್ಟಾಪ್ ಮಾಡ್ಬಿಡಿ ಪ್ಲೀಸ್ ಪೇಪರ್ ಕವರ್ಸ್ ನ ಯೂಸ್ ಮಾಡಬೇಡಿ ಪೇಪರ್ ಬ್ಯಾಗ್ಸ್ ಮಾತ್ರ ಯೂಸ್ ಮಾಡಿ ಅಂತ ಅವ್ರು ತಗೊಂಡು ಒಂದು ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾರೆ ನಾನ್ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಈ ತರ ಎಲ್ಲ ನೋಡ್ತಿರೋದು ನಾನು ಇಲ್ಲಿ ಬಂದ್ಬಿಟ್ಟು ಪೇಪರ್ ಬ್ಯಾಗ್ಸ್ ನ ಕೊಡ್ತಿರೋದು ಆದ್ರೂ ಒಳ್ಳೆ ಸೋಷಿಯಲ್ ವರ್ಕ್ ಸ್ನೇಹಿತರೆ ಒಂದ್ ರೌಂಡ್ ಹಾಕೊಂಡು ಬಂದ್ರಿ ಕಡ್ಲೆಕಾಯಿ ಪರಿಚಯ ತುಂಬಾ ಚೆನ್ನಾಗೈತೆ ಆಮೇಲೆ ಹುಡುಗರಿಗಂತ ಏನಿಲ್ಲ ಇಲ್ಲಿ ಬರೀ ಹುಡುಗಿರಿಗೆ ಅಂತ ಎಲ್ಲ ಇರೋದು ಜಾಸ್ತಿ ಹುಡುಗರು ಬರಂಗಿದ್ರೆ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಆದ್ರೆ ನೋಡಕ್ ಚೆನ್ನಾಗೈತೆ ದೇವಸ್ಥಾನಗಳ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡೋರೆ ಆಮೇಲೆ ಅಲ್ಲಿ ಬಸವಣ್ಣಗೆ ಕಡ್ಲೆಕಾಯಿಯಲ್ಲಿ ಡೆಕೋರೇಷನ್ ಮಾಡೋರೆ ಅದನ್ನು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ನೇಹಿತರೆ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ